ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಅಂದರೆ ಒಂದು ರೈಡು ಅಂತಲೇ ಅರ್ಥ. ಸೊ ನೀವು ನೋಡ್ಬೋದು ನನ್ನ ಗಾಡೀಲಿ ಏನೋ ಹೊಸ ಚೇಂಜಸ್ ಕಾಣಿಸ್ತಾ ಇದೆ. ಸೊ ರ್ಯಾಲಿ ಟವರೆಲ್ಲ ಸೇಮೆ. ಸೊ ರಿಮ್ಮಿಗೆ ಸ್ವಲ್ಪ ಈ ಹಿಮಾಲಯನ್ದು ರಿಮ್ ಬರುತ್ತಲ್ಲ ಆ ಥರ ಒಂದು ಲುಕ್ ಕೊಟ್ಟಿದ್ದೀನಿ. ಹೆಂಗೆ ಕಾಣಿಸ್ತಾ ಇದೆ ಅಂತ ನನಗೂ ಗೊತ್ತಿಲ್ಲ. ಸೊ ನನಗೆ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇದೆ, ಒಂಥರ ಏನೋ ಡಿಫ್ರೆಂಟಾಗಿದೆ ಜಿಂಕೆಗೆ. ಸೊ ಇವತ್ತು ನಮ್ಮ ಒಂದು ಗಂಧದ ಗುಡಿ ರೈಡರ್ಸ್ ಕ್ಲಬ್ಬಿಂದ 42ನೇ ರೈಡು. ಸರಿ ಬನ್ನಿ ಹೋಗ್ತಾ ಮಾತಾಡ್ಕೊಂಡು. ಜೈ ಶ್ರೀರಾಮ್. ಕಂಟಿನ್ಯೂ ದ ಟಾಕ್ಸ್. ಸೊ ಸ್ನೇಹಿತರೆ, ಈಗ ರೈಡ್ ನಂಬರ್ ಮನೆ ಹತ್ರ ಜೋರಾಗಿ ಮಾತಾಡೋಕ್ಕಾಗಿಲ್ಲ, ಯಾಕಂದರೆ ಬೆಳಿಗ್ಗೆ ಹೊತ್ತು ಲಾಗ್ ಸ್ಟಾರ್ಟ್ ಮಾಡಿದ್ರೆ ಅಕ್ಕಪಕ್ಕದವ್ರಿಗೆಲ್ಲ ಕೇಳಿಸ್ಬಿಡುತ್ತೆ ಅಂತ, ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ. ಸೊ ಅದಕ್ಕೆ ಅಂತಲೇ ಮುಂದೆ ಬಂದು ನಮ್ಮದು ಮಾಮೂಲಿ ನಮ್ಮ ಒಂದು ಗಿರಿನಗರದಲ್ಲಿರೋ ಒಂದು ಟೆಂಪಲ್ ರೋಡ್ ಇದೆಯಲ್ಲ, ಅಲ್ಲಿ ಒಂದು ದರ್ಶನ ಪಡ್ಕೊಂಡೆ ಸ್ಟಾರ್ಟ್ ಮಾಡೋದು ಗಂಧದ ಗುಡಿ ರೈಡರ್ಸ್ ಕ್ಲಬ್ಬಿಂದ. ಸೊ ರೈಡ್ ನಂಬರ್ 42 ಟುವರ್ಡ್ಸ್ ಕೂರ್ಗೆ. ಸೊ ಹೆಂಗಾಗ್ಬಿಟ್ಟಿದೆ ಅಂದರೆ ಮಳೆ ಇಲ್ಲವೇ ಇಲ್ಲ ನಿಜವಾಗ್ಲೂ, ಎಲ್ಲ ಕಡೆಯೂ ಅಲ್ಲೂ ಇಲ್ಲ ಮಳೆ. ಸುಮ್ಮನೆ ವೆದರ್ ಮಾತ್ರ ಒಂಥರ ಕ್ಲೌಡ್ಸ್ ಇದೆ, ಆದರೆ ಮಳೆ ಇಲ್ಲ. ಲಾಸ್ಟ್ ಟೈಮು ಕಬಿನಿಗೆ ಹೋಗಿದ್ದು, ಅಲ್ಲೂ ಮಳೆ ಇಲ್ಲ. ರೈಡ್ ನಂಬರ್ 41 ಸಖತ್ ಖುಷಿ ಆಯಿತು. ತಿರ್ಗಾ ಬೈಕಿಂಗ್ನ ನಾನು ತಿರ್ಗಾ ರೀಸ್ಟಾರ್ಟ್ ಮಾಡಿದ್ರು ನನಗೆ ನಿಜವಾಗ್ಲೂ ಸಪೋರ್ಟ್ ಕೊಟ್ಟು ತುಂಬ ಜನ, ಯಾಕಂದರೆ ನಮ್ಮ ಆರ್ಗನೈಸೇಷನ್ ನೋಡಿದ್ದಾರೆ, ನಾವು ಮಾಡೋ ವರ್ಕೆಲ್ಲ ನೋಡಿ ತಿರ್ಗಾ ಮತ್ತೆ ಅದೇನೇ ಒಂದು ಸಪೋರ್ಟು ಹಾಗೆ ಉಳಿಸ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಮೈಸೂರು ಕಡೆಯಿಂದಲೇ ತುಂಬ ಜನ ಬರ್ತಾವ್ರೆ. ಥ್ಯಾಂಕ್ ಯು ಮೈಸೂರು ಗಾಯ್ಸ್. ಸೊ ಮೈಸೂರಲ್ಲಿರೋರೆಲ್ಲ ಈ ಸತಿ ಮೈಸೂರಲ್ಲೇ 6-7 ಜನ ರೈಡರ್ಸ್ ಇದ್ದಾರೆ. ಬೆಂಗಳೂರಿಂದ ಎಲ್ಲ ಸೇರ್ಕೊಂಡು ಹಿಂಗೆ ಹೋಗ್ತಾಯಿದ್ದೀವಿ. ಮತ್ತು ಕೂರ್ಗು ಅದು ಇಲ್ಲಂತೂ ಬೆಂಗಳೂರಲ್ಲಿ ಅಲ್ಲಲ್ಲೇ ವರ್ಕು ಟ್ಯಾಪಿಂಗ್. ಮತ್ತು ಇನ್ನೊಂದು ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಸಖತ್ತಾಗಿ ಮಾಡಿದ್ದಾರೆ ಇವಾಗಂತೂ. ನಾನು ನಿಜವಾಗ್ಲೂ ಇತ್ತೀಚೆಗೆ ಓಡಾಡ್ತಾ ಇರ್ತೀನಲ್ಲ ಏರಿಯಾದಲ್ಲಾಗಲಿ ಅಲ್ಲಿ ಇಲ್ಲಿ. ಮೊನ್ನೆ ಅಂತೂ ಪ್ಯಾಲೇಸ್ ಗ್ರೌಂಡ್ಗೆ WMD ಇವೆಂಟ್ಗೆ ಹೋಗಿದ್ದೆ. ಇಲ್ಲೊಂದು ಕ್ಲಿಪ್ ಹಾಕ್ತೀನಿ ನೋಡಿ. ನಿಜವಾಗ್ಲೂ ಗುರು, ಬೆಂಗಳೂರು ಅಂದರೆ ಹಿಂಗಿರಬೇಕು. ಹೆಂಗಿದೆ ಗೊತ್ತಾ, ಕಲರ್ಫುಲ್ಲು ಸಖತ್ ಖುಷಿ ಆಗುತ್ತೆ ನೋಡೋಕ್ಕೆ. ಏನು ಪಾಪ ಅಲ್ಲಿರೋ ಜನಗಳು ನೋಡಬೇಕು, ಎಷ್ಟು ಸಂಭ್ರಮಿಸ್ತಾ ಇದ್ದಾರೆ. ಒಂಥರ ಅವಾಗ ವಿಜಯನಗರದ ಕಾಲದಲ್ಲಿ ಗತ ವೈಭವ ಮರುಕಳಿಸ್ದಂಗೆ ಆಗ್ಬಿಟ್ಟಿದೆ ನಮ್ಮ ಬೆಂಗಳೂರಲ್ಲಿ. ಏನು ಬ್ಯಾನರ್ಸ್ಗಳು, ಯಪ್ಪ ರೋಡೆಲ್ಲ ಕಲರ್ಫುಲ್ಲು ರೀ. ನಿಜವಾಗ್ಲೂ ಸಖತ್ ಖುಷಿ ಆಗುತ್ತೆ ನಮ್ಮ ಬೆಂಗಳೂರು ನೋಡಿದ್ರೆ. ಆಮೇಲೆ ರೋಡ್ಸ್ ಅಂತ ಹೆಂಗೆ ಮಾಡಿದ್ದಾರೆ ಅಂದರೆ, ನಾವೆಲ್ಲ ಬೈಕ್ ರೈಡರ್ಸು ಆಫ್ ರೋಡ್ ಇಷ್ಟಪಡ್ತೀವಿ ಅಂದ್ಬಿಟ್ಟು ನಮ್ಮ ಗೌರ್ಮೆಂಟವ್ರಂತೂ ಸಖತ್ತಾಗಿ ಎಲ್ಲ ಕಡೆ ಆಫ್ ರೋಡ್ ಮಾಡಾಕ್ಬಿಟ್ಟಿದ್ದಾರೆ ಫುಲ್ಲು. ಏನು ಏರಿಯಾದಲ್ಲಿ ನಿಮ್ಮ ಬಾಯ್ಸ್ ನೀವು ಮಜಾ ಮಾಡಿರಿ ಬಾಯ್ಸ್, ಒಳ್ಳೊಳ್ಳೆ ಆಫ್ ರೋಡ್ ಗಾಡಿಗಳು ತೊಗೊಂಡು ಏರಿಯಾ ಸುಮ್ಮನೆ ಯಾಕೆ ಲಡಾಖು ಮತ್ತು ಬೇರೆ ಅಲ್ಲಿ ಇಲ್ಲಿ ಮಡಿಕೇರಿ ಸಕಲೇಶ್ಪುರಕ್ಕೆ ಹೋಗ್ತೀರಾ ಆಫ್ ರೋಡು. ನಮ್ಮ ಬೆಂಗಳೂರಲ್ಲೇ ಆಫ್ ರೋಡ್ ಮಾಡಿದ್ದೀವಿ, ತಲೆ ಕೆಡಿಸ್ಕೊಬಿಡಿ. ಬೈಕರ್ಸ್ಗಂತೂ ಖುಷಿಯಾದ ಸುದ್ದಿ ಅಂತ ನಮ್ಮ ಗೌರ್ಮೆಂಟವರು ಎಲ್ಲ ಕಡೆ ಆಫ್ ರೋಡು. ಏನು ಮನೆಯಿಂದ ಈಚೆ ಕಾಲು ತೆಗೆದ್ರೆ ಸಾಕು ಆಫ್ ರೋಡು. ಮತ್ತು ಏರಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಸಖತ್ ಖುಷಿ ಆಗ್ತಾಯಿದೆ. ಆಮೇಲೆ ಅನ್ಕೋಬೋದು ಏನಪ್ಪ ಇದು ಯಾವುದೋ ಒಂದು ಟಾರು ಅಂತ. ಇಲ್ಲೆಲ್ಲ ಒಳಗಡೆ ಏರಿಯಾದಲ್ಲಿ ಇರೋರಿಗೆ ಗೊತ್ತು, ನಮ್ಮ ಏರಿಯಾ ಅಂತಲ್ಲ, ತುಂಬ ಏರಿಯಾದಲ್ಲಿ ಆಫ್ ರೋಡ್ಸ್ಗಳು ಚೆನ್ನಾಗಿ ಮಾಡಿದ್ದಾರೆ. ನಾನು ನೋಡಿ ಫ್ಲೈಓವರ್ ಆಗಿರೋದೇ ಗೊತ್ತಿಲ್ಲ, ಯಾವ ಮಾರ್ಕೊಂಡು ಈ ಕಡೆ ಸರ್ವಿಸ್ ರೋಡ್ಗೆ ಬರ್ತಾಯಿದ್ದೀನಿ, ತಿರ್ಗಾ ಫ್ಲೈಓವರ್ ತೊಗೋತಾಯಿದ್ದೀನಿ. ಸೂಪರ್. ಈಗ ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ, ಇವಾಗ 2 ಕ್ಲಬ್ಬು ಮೇಂಟೈನ್ ಮಾಡಬೇಕು. ಸೊ ಒಂದು ಜಟಾಯು 4x4, ಅದು ತುಂಬ ನಿಜವಾಗ್ಲೂ ನನಗೆ ಖುಷಿ ಆಗ್ತಾಯಿದೆ. ಅದು ಅಲ್ಲಿ ನನಗೆ ಸಪೋರ್ಟ್ ಸಿಕ್ಕಿದೆ, ಸಖತ್ ಸಿಕ್ಕಿದೆ. ಮತ್ತು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ. ಒಳ್ಳೊಳ್ಳೆ ರೈಡ್ಗಳ್ನ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಏನು ಅಂದರೆ, 4x4 ಅವ್ರಿಗಾಗಲಿ ಇಲ್ಲ ಬೈಕರ್ಸ್ಗಾಗಲಿ ನಾನು ಜಾಗಗಳನ್ನ ಅದೇ ಥರ ಹುಡುಕ್ತಾಯಿದ್ದೀನಿ. ಅವ್ರಿಗೆ ಬೈಕ್ ರೈಡರ್ಸ್ಗೆ ಯಾವ್ದು ಇಷ್ಟ ಆಗುತ್ತೆ, 4x4 ಮಾಡೋರಿಗೆ ಯಾವ ಥರ ಇಷ್ಟ ಆಗುತ್ತೆ. ಮತ್ತು ಕ್ಯಾಂಪಿಂಗ್ ಲೊಕೇಶನ್ಸು ಅಲ್ಲಿ ಅಷ್ಟು ಸುಲಭ ಅಲ್ಲ. ಯಾವುದೇ ಅರೇಂಜ್ಮೆಂಟ್ಸ್ ಮಾಡಬೇಕು ಅಂದರೆ ನಿಮಗೆ ಗೊತ್ತು, ಒಂದು ರೈಡ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವು ಫಸ್ಟು ಲೊಕೇಶನ್ ಫಿಕ್ಸ್ ಮಾಡ್ಕೊಳ್ತೀವಿ. ಆ ಲೊಕೇಶನ್ ಜಾಗದಲ್ಲಿರೋ ಸ್ಟೇಗಳವ್ರ ಹತ್ರ ಮಾತಾಡ್ಕೋತೀವಿ. ಬಡ್ಜೆಟ್ಟು ಅವ್ರು ನಮಗೂ ಮತ್ತು ರೈಡರ್ಸ್ಗಳಿಗಾಗಲಿ ಇಲ್ಲ ಬರೋ 4x ಕ್ಲಬ್ಬಲ್ಲಿ ಬರೋ ಮೆಂಬರ್ಸ್ಗಳಿಗಾಗಲಿ ಅವ್ರಿಗೆ ಬಡ್ಜೆಟ್ ವರ್ಕೌಟ್ ಆಗುತ್ತಾ, ನಾವು ಅದಕ್ಕೆ ಎಷ್ಟು ತೊಗೊಂಡು ಮಾಡ್ಬೋದು ಅನ್ನೋದೆಲ್ಲ ಮಾಡಿ ಎಕ್ಸಿಕ್ಯೂಟ್ ಮಾಡೋ ಅಷ್ಟಕ್ಕೆ ಅದೊಂದು ಕೆಲಸನೇ. ಸೊ ನಾನು ಅದೇ ನನ್ನ ಪ್ಯಾಷನಲ್ಲೇ ಒಂದು ಕೆಲಸನ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ. ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್ಗೆ. ಹಿಂಗೆ ಒಳ್ಳೊಳ್ಳೆ ರೈಡ್ಗಳು ಮಾಡ್ತಾಯಿರ್ತೀನಿ. ಮತ್ತು ಇನ್ನೊಂದು ಅಪ್ಡೇಟು, ಮಾನ್ಸೂನ್ ಮಹಾರಾಷ್ಟ್ರ ಆಗಸ್ಟ್ಗೆ ಫಿಕ್ಸ್ ಆಗಿದೆ. ಸೊ ಯಾರಾದರೂ ಆಲ್ರೆಡಿ ಒಂದು 12 ಸ್ಲಾಟ್ಸ್ ಆಗಿದೆ, ನಾನು 20 ಸ್ಲಾಟ್ಸ್ಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು. ಜಟಾಯು 4x4 ಅಡ್ವೆಂಚರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸಲ ಮಳೆ ಬರ್ತಾನೆ. ಸೊ ಮೂವ್ ಆಗಿದ್ದೀವಿ. ಇಲ್ಲಿ ಬೇರೆ ಏನೋ ಬೆಂಗಳೂರು
ಬಿಡ್ದಿದ್ದೇನೋ ಸ್ಟ್ರೈಕ್ ನಡೀತದೆ ಅಂದ್ಬಿಟ್ಟು ಪೊಲೀಸವರು ಟಾರ್ಚರ್ ಕೊಡ್ತವ್ರೆ, ಹೋಗಿ 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 ಅಂತ. ನೋಡಿ ಮುಂದೆಗಡೆ ಎಲ್ಲ ಫುಲ್ ಟ್ರಾಫಿಕ್, ನಮ್ದು ಬೇರೆ ಮಾಡಿಫಿಕೇಷನ್ ಬೇರೆ ಆಗೈತೆ. ಆಮೇಲೆ ಎಲ್ಲಿ ಜಾಸ್ತಿ ನಿಂತ್ಕೊಂಡ್ರೆ ಕರೆಸ್ತಾರೆ, ಆಮೇಲೆ ಬಿಲ್ ಹಾಕ್ತಾರೆ ಅಂದ್ಬಿಟ್ಟು ಮೂವ್ ಆಗ್ತಾಯಿದ್ದೀವಿ ಅರ್ಜೆಂಟಾಗೆ. ಕೆಲವ್ರಿಗೆ ಅಲ್ಲೇ ಟೋಲ್ ಸೇವ್ ಮಾಡೋರು ಇವರೆಲ್ಲ, ನಮ್ಮ ಗೌರ್ಮೆಂಟ್ ಅವ್ರಿಗೆ ಮೋಸ ಮಾಡ್ತಾರವ್ರು ಇವರೆಲ್ಲ. ಗೌರ್ಮೆಂಟ್ ಮೋಸ ಅಲ್ಲ, ಗೌರ್ಮೆಂಟೇ ಜನಕ್ಕೆ ಮೋಸ ಮಾಡ್ತೈತೆ. ಹೋಗ್ಲಿ ಬಿಡಿ, ಎಂಜಾಯ್ ಮಾಡಿ ಹಿಂಗಾದ್ರೂ ಅಷ್ಟೇ. ಫಸ್ಟ್ಗೆ ಈ ಸತಿ ಮದ್ದೂರು ಟಿಫನಿಸ್ ಈ ಕಡೆ ಹೋಗ್ಬಿಟ್ಟಿದ್ದೀವಿ ಗೆಜ್ಲಗೆರೆಗೆ. ಏನು ಅಂದರೆ ಈ ಸತಿ ನಮ್ಮದು ರೈಡ್ಗೆ ಮೈಸೂರವರು ಜಾಸ್ತಿ ಜನ ಬರ್ತಾವ್ರೆ. ಇಲ್ಲಿ ಕೆಲವರು ಇನ್ನೂ ಆನ್ ದಿ ವೇ ಬರ್ತಾವ್ರೆ, ಕೆಲವರು ಮೈಸೂರಿಂದನೇ 8 ಜನ ಇದ್ದಾರೆ, ಪ್ಲಸ್ಸು ಇಲ್ಲೊಂದು 2-3 ಜನ ಆನ್ ದಿ ವೇಲ್ಗೆ ಬರ್ತಾಯಿದ್ದಾರೆ. ನನಗೆ ಅರ್ಥ ಆಗ್ತಿಲ್ಲ ಏನು ಈ ಸತಿ ಮೈಸೂರು ಬಾಯ್ಸು ಫುಲ್ಲು ಗಂಧದ ಗುಡಿಗೆ ಬರ್ತಿದ್ದೀರಾ. ವೆಲ್ಕಮ್, ಖುಷಿ ಆಯಿತು. ಬನ್ನಿ ಮೈಸೂರು ನೋಡಿ. ನಮ್ಮ ಕಾರ್ತಿಕ್ ಒಳ್ಳೆ ಇವರೇ ಮಾಡಿಫಿಕೇಷನ್ ಮಾಡ್ಕೊಂಡಿರೋದಿದ್ದು ಫುಲ್ಲು ಮನೇಲಿ. ಒಂಚೂರು ಮುಂದೆ ಬನ್ನಿ ಬ್ರೋ, ಸಾಕಾಗಿದೆ. ಇವರೇ ಇದು ಪ್ಲೇಟ್ ಎಲ್ಲ ಇವರೇ ಕಟ್ ಮಾಡ್ಕೊಂಡು ಇವರೇ ಫಿಟ್ಟಿಂಗ್ ಮಾಡ್ಕೊಂಡಿರೋದು, ಸೂಪರಾಗಿದೆ. ಬೇರೆಯವ್ರಿಗೂ ಮಾಡ್ಕೊಡ್ತೀರಾ ಬ್ರೋ? ಹಾಂ, ಸೂಪರ್. ಜಾಲಿ ಇಲ್ಲ, ಇದು ಈ ಗಾಡಿ ಇಲ್ಲ, ಈ ಗಾಡಿ ತಂದಿರೋದು. ಸೊ ಇವತ್ತು ಟ್ಯಾಕ್ಸ್ ಕಟ್ಟಕ್ಕೆ ಬಂದಿದ್ದೀವಿ. ಚೆಕ್ ಪೋಸ್ಟ್ ಆಫೀಸರ್ಗೆ ವೆಲ್ಕಮ್. ಚೆಕ್ ಪೋಸ್ಟ್ ಆಫೀಸರ್ ಹಾಯ್. ಹೆಸರು ದೀಕ್ಷಿತ್. ಓಕೆ, ಇವರು ಫ್ರೆಂಡ್ ತರ ಕಾರ್ತಿಕ್. ನಮ್ಮ ದರ್ಶನ್ ನೋಡಿ ಆವ್ನಿಸ್ ಇಟ್ಕೊಂಡ್ರು ಇದು ರೂಲ್ಸ್ ಮರಿತಲ್ಲ. ಹಾಂ, ಗೇರ್ಸ್ ನೋಡಿ, ಒಬ್ಬ ಬೈಕ್ ರೈಡರು ಯಾವ ಗಾಡಿ ಇದ್ರೂ ಮ್ಯಾಂಡೇಟ್ರಿ ರೆಸ್ಪಾನ್ಸಿಬಿಲಿಟಿಯಾಗಿ ಗಾಡಿ ಓಡಿಸ್ತಾ ಇದ್ದೀನಿ ನೀನು. ಹಾಂ, ಇವತ್ತು ಮತ್ತೆ ಇನ್ನೊಂದು ವಿಡಿಯೋನ ವಾಚ್ ಮಾಡ್ತೀರಿಲ್ಲ, ನೆಕ್ಸ್ಟ್ ವಿಡಿಯೋಲಿ ಬರ್ಬೋದು. ಆಫ್ ರೋಡ್ದು ಸುಜುಕಿ ಅವರು ಗಾಡೀಲಿ ಆಫ್ ರೋಡ್ ಹೆಂಗೆ ಮಾಡೋದು ಅಂತ ದರ್ಶನ್ ತೋರಿಸ್ತಾ ಇದ್ದಾನೆ. ಹೋಣ ಜಾಲಿ ಅಂದರೆ ಅವ್ರ ಗಾಡಿ ಇನ್ನೇನು ಇಲ್ಲಿ ಬರ್ಬೇಕಾದ್ರೆ ಪ್ರಾಬ್ಲಮ್ ಆಯ್ತಲ್ಲ, ಎಕ್ಸ್ಪಲ್ಸು ಇಳ್ವಾಳ ಹತ್ರ. ಆಮೇಲೆ ಹೋಗಿ ಯಾವುದಕ್ಕೂ ರೈಡ್ ಅಂತ ಕ್ಯಾನ್ಸಲ್ ಮಾಡೋದು ಬೇಡ ಅಂದ್ಬಿಟ್ಟು ಅವನಿಸ್ ಎತ್ಕೊಂಡ್ಬಂದಿದ್ಯಾ. ಮೆಸ್ತೆ ನಿನ್ನ ಒಂದು ಧೈರ್ಯವನ್ನು. ನಡಿ ಜಿಂಕೆ, ಹೋಗೋಣ. ನಮ್ದು ಹೆಂಗೆ ಅಂದರೆ ಒಂದೇ ಕಡೆ ಇಲ್ಲ, ಎಲ್ಲ ಕಡೆಯೂ ಒಂಥರ ಎಲ್ಲ ಡಿಸ್ಟ್ರಿಕ್ಕಲ್ಲೂ. ಹಾಯ್, ಬನ್ನಿ ಬ್ರೋ, ಹೋಗೋಣ. ಕುಶಾಲನಗರ ಬಂತು ನಮ್ಮದು ಮ್ಯಾಂಡೇಟ್ರಿ ಸ್ಟಾಪು. ಚೇಟ ಇಲ್ಲೇ ಇದೆ, ചേട്ടാ നാട്ടിലടെ എന്നടെ എന്താ എടുത്തിക്ക എന്താ മഴയല്ലേ ಹಾಂ ಆನ್ ಮಾಡಿದ್ದೀನೋ. ಹಾಂ, ಎಷ್ಟೊತ್ತು ಅಂದ್ರೆ ನಿನಗೆಲ್ಲ ಪಕ್ಕದ ರೋಡಪ್ಪ, ಇಲ್ಲಿ ಕೇಳ ಆರ್ಬಿಡ್ತೀಯಾ? ನಾಟಿಲ್ಲ ಹೊಡೆಯೋನು ಬ್ರೋ, ಇಲ್ಲ ಲೆಫ್ಟಲ್ಲಿದ್ದೀನಿ. ಎಲ್ಲ ಆದರ್ಶ. ಓ ಫೈನಲಿ ಮಳೆ ಗುರು, ಮಳೆ ಬಂದ್ಬಿಡ್ತು, ಸಾಕಾತು, ಜೋರಾಗಿ ಬಂದು. ಡ್ರೋನು ಒಡ್ಸ್ಕೊಳ್ಳಿ. ಈ ಮಳೆಗೆಲ್ಲ ಏನಾಗಲ್ಲ, ಬರಲ್ಲ. ಛತ್ರಿ ಇಲ್ವನೋ ನಿನ್ನ ಡ್ರೋನ್ಗೆ? ಅವನು ಆರಿಸೋದೇ ಅಪರೂಪ ಡ್ರೋನು, ಅದ್ರಲ್ಲಿ ಬೇರೆ ಮಳೆ ಬೇರೆ ಬಂದ್ಬಿಡ್ತು. ಹಿಂಗಾದ್ರೆ ಏನು? ಹತ್ರ ನಡೀರಿ. ಈಗ ಗೋಪಾಲ್ ಅವರು ಡ್ರೋನ್ ಹಾಕ್ತವ್ರೆ ನೋಡಿ. ಇಲ್ಲಿ ಮೇಲ್ಗಡೆ ಇಷ್ಟೇ ನಮ್ಮದು ಬ್ರೋ, ಮೇಲ್ಗಡೆ ನಮ್ಮದು ಇಷ್ಟೇ. ನಾವು ಇಲ್ಲಿ ರಿವರಲ್ಲಿ ಕ್ಯಾಂಪ್ ಮಾಡಿದ್ದೀವಿ. ಇಲ್ಲ ಮಾಡಿ ಗಾಡಿ ಇಲ್ಲ, ಆ ಕಡೆ ಬನ್ನಿ. ಹಾಕ್ರಿ ಅಲ್ಲೇ ಹಾಕಿ ಹೋಗಿ, ಪರವಾಗಿಲ್ಲ. ಈಗ ಸ್ಟೇಗೆಲ್ಲ ಬಂದಾದಮೇಲೆ ಊಟ ಎಲ್ಲ ಆದಮೇಲೆ ಈಗ ಒಂದು ಆಫ್ ರೋಡ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೋಡಿದ್ರೆ ಇಲ್ಲಿ ಮಳೆ ಬರ್ತಾಯಿದೆ. ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವೋ ಮಳೆ ಬರ್ತಾಯಿದೆ. ಫುಲ್ಲು ರೆಡಿ ಇದ್ದೀವಿ ಬಾಯ್ಸೆಲ್ಲ ಆಫ್ ರೋಡ್ ಮಾಡೋದಕ್ಕೆ. ನೋಡೋಣ, ಒಂದು ಒಳ್ಳೆ ಆಫ್ ರೋಡು ಕಂಟಿನ್ಯೂ ಮಾಡಿ. ಅವಾಗಲೇ ಬ್ಯಾಟ್ರಿ ಫುಲ್ ಡೆಡ್ ಆಗ್ಬಿಟ್ಟಿದೆ, ಗೊತ್ತಿಲ್ಲ. ಸುಮ್ಮನೆ ಲಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿದ್ರೆ ಒಂದು ಆಫ್ ರೋಡ್ ಹುಡುಕ್ತಾ ಇದ್ದೀವಿ. ನೋಡಿ ಅವಿನೀಸಲ್ಲಿ ದರ್ಶನ್ ಫುಲ್ಲು ಆಫ್ ರೋಡ್ ಮಾಡೋಕ್ಕೆ ಬಂದವ್ರೆ. ಈಗ ಬೇಡಲ್ಲೋ, ಆಮೇಲೆ ಹಾಕೊಂಡು ಬೈ ಮೇಲೆ ಹಾಕೊಂಡು ಬರ್ರಿ.
ಬ್ಯೂಟಿ. ಓ ಸ್ವರ್ಗ ಗುರು, ಏನಿದೆ ಗುರು ಇಲ್ಲಿ. ನೀವು ಟಾಪ್ ಹೋಗ್ತಿದ್ರೆ ಹೋಗ್ರಿ 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 ಹೋಗ್ರಿ. ಇಲ್ಲಿ ನೋಡಿ ಗುರು, ಸ್ವರ್ಗ ಸ್ವರ್ಗ ಸ್ವರ್ಗ, ಮಾನ್ಸೂನ್ ಸ್ವರ್ಗ. ಸೂಪರ್ ಕ್ರೇಜಿ ಜಾಗ ಮಾತ್ರ. ಏನು ನೀನು ಹಿಂದೆನೇ ಐತೆ, ನೀನು ಹಿಂದೆನೇ ಬರ್ತೈತೆ ಬರೋ. ಓಹೋ ಜಾಗ ನೋಡಿ ಸೂಪರು. ಹೋಗ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಇದೆ ವೆದರ್ ಮಾತ್ರ. ಇಲ್ಲಿ ಮೇಲೆ ಬಂದಮೇಲೆ ವೆದರೇ ಚೇಂಜ್ ಆಗೋಯ್ತು. ಇಷ್ಟೋ ತನಕ ಬಂದಿದ್ದಕ್ಕೂ ಹಿಡನ್ ಜಮ್ ಥರ ಇದೆ ಇದು. ಓಹ್ ಅಲ್ಲೋಡಿ ಇಲ್ಲೋಡಿ, ಆಕ್ಟಿವ್ ಆಗಲಿ ಅವನೇಚ್. ಲಾಡ ಓನೋ ಇದು ಅವ್ನು ಬಿದ್ದೋಗ್ಬಿಟ್ಟ ಕಣ. ಗೋಪಾಲ ಅವನು ಡ್ರೋನ್ ಆಡಿಸಿದ್ನಲ್ಲ, ಡ್ರೋನೆಲ್ಲ ರೆಕಾರ್ಡ್ ಆಯ್ತದು. ಫುಲ್ ಬಿದ್ದೋಗ್ಬಿಟ್ಟ. ಏನು ಗುರು ಇದು ಜಾಗ, ಸ್ವರ್ಗ. ಇಲ್ಲೋಡಿ ಇಲ್ಲೋಡಿ, ಈ ಥರ ಸರ್ಕಸ್ಸು ನಮ್ಮ ದರ್ಶನ ಬಿಡಲ್ಲ. ಆಕ್ಸಿಸಲ್ಲಿ ಹತ್ತಿಸ್ತಾ ಇದೆಯಲ್ಲ ಗುರು ನೀನು. ಕಮಾನ್ ಕಮಾನ್, ಇಲ್ಲಿ ಕರೆಕ್ಟಾಗಿದೆ. ಸುಜುಕಿಯವರು ಈ ಕಡೆ ಹಿಂಗೆ ಬಾ. ಹಾಂ ಕಮಾನ್ ಕಮಾನ್, ಹೋಯ್ತು ಹೋಯ್ತು ಹೋಯ್ತು. ಓ ಅಲ್ಲ ಗುರು, ಸುಜುಕಿ ಆನಿಸಲ್ಲಿ ಹೆಂಗಿದೆ. ಬಿದ್ದೋಗ್ಬಿಟ್ಟ ಗೋಪಾಲ, ಸ್ಕೀಟಾಗಿ ಬಿದ್ದೋಗ್ಬಿಟ್ಟ. ಡ್ರೋನಲ್ಲಿ ಡ್ರೋನ್ ರೆಕಾರ್ಡ್ ಅಣ್ಣ ಯಾಕೆ ಬಿದ್ದೋಗೈತೆ ಅಂತ ನಿಂತ್ಕೊಂಡು ನೋಡ್ತಾ ಐತೆ. ನಮ್ಮ ಅಣ್ಣ ಯಾಕೆ ಬಿದ್ದೋಗಿದ್ದಾನೆ ಅದು ಪಕ್ಕ ವೈರಲ್ಲ. ಇವ್ ನೋಡಿ ಇಲ್ಲಿ ಗಾಡಿ ಬಿಡಿಸ್ಬಿಟ್ಟವನೆ. ವಿಡಿಯೋ ನನ್ನ ಇದು. ಹಾಂ ನಾನೇನೋ ಬಿದ್ದೋಗೋನೆ ಅಂದ್ಕೊಂಡೆ, ಇವನಿಗೇನೋ ಬಂದಿರೋದು. ಏನು ಗುರು ಇದೆ ಜಾಗ ಇದು. ಓ ಮೈ ಗಾಡ್ ಸಾಕತ್ತು. ಯಾಕೆ ಅವರೆಲ್ಲ ಅಲೆನ್ಸ್ಬಿಟ್ಟಿದ್ದಾರೆ. ಹೋಬಾ ಇವಾಗ ಇಳಿದು ಇನ್ನೊಂದು ಲೊಕೇಶನ್ಗೆ ಹೋಗ್ತಾಯಿದ್ದೀವಿ, ಆ ಗುಡ್ಡಕ್ಕೆ. ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ಆ ಗುಡ್ಡಕ್ಕೆ ಹೋಗ್ತಾಯಿದ್ದೀವಿ. ಸೂಪರಾಗಿದೆ ಮಾತ್ರ ಜಾಗ ಮಾತ್ರ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಪ್ಪ, ಈ ಗುಡ್ಡಕ್ಕೆ ಹೋಗ್ತಾಯಿದ್ದೀವಿ. ಓಹೋ ಸಾಕಾದಾಗ ಬರುತ್ತೆ ಮಗ, ಬರ ಬರ. ಕ್ರೇಜಿ ಲೊಕೇಶನ್ ಇದು, ಜಾಲಿ. ಹೋಗ್ಲಿ ಹೋಗ್ಲಿ ಹೋಗ್ಲಿ, ಬನಾನ ನುಗ್ಲಿ. ಹೋಗ್ಲಿ ಹೋಗ್ಲಿ ಹೋಗ್ಲಿ. ಬನ್ನಿ ಬನ್ನಿ ಬರ. ಕ್ರೇಜಿ ಮಾತ್ರ ಲೊಕೇಶನ್ನು. ಹೋಗ್ತಾ ಇದ್ರೆ ಟಾಪಿಗೆ ಹೋಗ್ತಾನೆ ಇದೆ. ಲೊಕೇಶನ್ ಎಲ್ಲಿ ಅಂತ ಕೇಳಿಬಿಡಿ. ಬೇಕು ಅಂದರೆ ಜಟಾಯಿಲೂ ರೈಡ್ ಮಾಡಿಸ್ತೀನಿ, ಇಲ್ಲಾಂದರೆ ಗಂಧದ ಗುಡಿಲೂ ರೈಡ್ ಮಾಡಿಸ್ತೀನಿ. ಬನ್ನಿ. ಆ ಬೆಟ್ಟದಲ್ಲಿ ಇದ್ದೀವಿ ನಾವು. ಮರ ಬಿದ್ದೋಗ್ಬಿಟ್ಟಿದೆ.
ಏನೋ ಇದು ಯಾವುದೋ ಮರ ಬಿದ್ದೋಗ್ಬಿಟ್ಟಿದೆ. ಇಲ್ಲ ಇಲ್ಲ ಬಿದ್ದಿರೋದು ನೋಡಿ. ಅದೇ ಇದೊಂದು ಸ್ವಲ್ಪ ಎಳ್ದಾಕ್ಬೇಕಷ್ಟೇ. ಬನ್ನಿ ಬನ್ನಿ ಎಲ್ಲರೂ ಕೈ ಹಾಕೋರು ಆಗುತ್ತೆ. ಹಾಂ ಏಕೆ ವಿಡಿಯೋಗ ಓಕೆ. ಏನು ಗುರು ಇದೆ? ಬ್ರಾ ಇಲ್ಲಿ ವೆಲ್ಕಮ್ ಟು ಸ್ವರ್ಗ. ವೆಲ್ಕಮ್ ಟು ಸ್ವರ್ಗ. ವೆಲ್ಕಮ್ ಟು ಸ್ವರ್ಗ. 10 ರೂಪಾಯಿ ಸ್ವರ್ಗ. 10 ರೂಪಾಯಿ ಸ್ವರ್ಗ. ಬನ್ನಿ 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 10 ರೂಪಾಯಿ ಸ್ವರ್ಗ. 10 ರೂಪಾಯಿ ಸ್ವರ್ಗ. 10 ರೂಪಾಯಿ ಸ್ವರ್ಗ. ಹಂಗೆ ಹೋಗ್ಲಿ ಹೋಗ್ಲಿ. ಇದನ್ನೇ ಹೇಳಿದ್ದು ಸ್ವರ್ಗ ಅಂತ. ಇದಾಗ 10 ರೂಪಾಯಿ ಎಲ್ಲ ಫ್ರೀ ಗುರು. ಯೋ ಮೈ ಗಾಡ್. ಗೋಲ್ಡನ್ ಅವರ್ಸು ನೆಕ್ಸ್ಟ್ ಲೆವೆಲು. ಬರ ಇಲ್ಲಿ. ಹೋಗ್ತಾ 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 ಫುಲ್ಲು ಕವರ್ ಆಯಿತು. ಆ್ಯಕ್ಚುಲಿ ಸನ್ಸೆಟ್ ಸಿಗಲ್ಲ ಅಂದ್ಕೊಂಡು ಒಂದು ಕಡೆ ಫುಲ್ಲು ನೋಡಿ ಅಲ್ಲಿ ಏನಿದೆಯಲ್ಲ ಸನ್ಸೆಟ್ ಕಾಣಿಸ್ತಾ ಇದೆ. ಒಂದು ಸ್ವಲ್ಪ ಕ್ಲೌಡ್ಸ್ ಇದೆ. ಇಲ್ಲಿ ನೋಡಿದ್ರೆ ಫುಲ್ಲು ಫಾಗ್ ಆಗೋಯ್ತು. ನೆಕ್ಸ್ಟ್ ಲೆವೆಲ್ ಇದೆ ಜಾಗ ಮಾತ್ರ. ಎಲ್ಲರೂ ಕೇಳ್ತೀರಾ ಕೇಳೋದು ಒಂದು ಜಾಗ ಯಾವುದು ಅಂತ. ಖಂಡಿತ ಜಾಗನ ರಿವೀಲ್ ಮಾಡೋಕ್ಕಾಗಲ್ಲ. ಫುಲ್ಲು ಇದು ಪರ್ಮಿಷನ್ ತೊಗೊಂಡು ಬಂದಿರೋದು. ಸೊ ಬರಬೇಕು ಅಂದರೆ ನಾನು ಜಟಾಯಿಂದ 100% ಒಂದು ಪ್ಲಾನ್ ಮಾಡಿ ಹೊಡೆದ್ರೆ ಒಂದು ಡ್ರೋನಿ, ಒಂದು ಸೆಲ್ಫಿ, ಒಂದು ಹೈಲಕ್ಸ್, ಒಂದು ಬೂಮರಂಗ್ ಎಲ್ಲ ತೆಗೆದುಬಿಡುತ್ತೆ ಒಂದೇ ಶಾಟ್. ಸೊ ನೀವೇನಾದರೂ ಈ ಥರ ಲೊಕೇಶನ್ ಗೊತ್ತಿರ್ತಾರೆ ನಿಮಗೆ, ನಾವೆಲ್ಲ ಯಾವ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ. ಈ ಥರ ಜಾಗ ಬೇಕು ಅಂದರೆ ಖಂಡಿತ ನೀವು ನಮ್ಮ ಕ್ಲಬ್ನ ಹತ್ರನೇ ಬರಬೇಕಾಗುತ್ತೆ. ನಾವು ಅಲ್ಲಿ ಕರ್ಕೊಂಬರ್ತೀವಿ, ಪಾಸ್ ಮಾಡ್ತೀವಿ. ಮಜಾ ಏನು ಗೊತ್ತಾ? ಟೈಮ್ ನೋಡಿ 6:45. ಸೊ ಇನ್ನೂ ಒಳ್ಳೆ ಒಂದು 5 ಗಂಟೆ 5:15 ಥರ ಇದೆ ವೆದರು. 6:45 ಆದ್ರೂ ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ವೆದರ್ ಇದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಗುರು. ಇರ್ಬೋದು ನಾವು ಆ್ಯಕ್ಚುಲಿ ಈ ಟೈಮ್ಗೆಲ್ಲ ಎಲ್ಲೆಲ್ಲೋ ಇರ್ತೀವಿ, ಮನೇಲಿ ಇರ್ತೀವಿ, ಇಲ್ಲಾಂದರೆ ಎಲ್ಲಾದರೂ ಬೇರೆ ಕಡೆ ಇರ್ತೀವಿ. ಸೊ ನೆಕ್ಸ್ಟ್ ಲೆವೆಲ್ ಜಾಗ ಮಾತ್ರ. ಫೈನಲಿ ರಿಟರ್ನ್ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಒನ್ ಆಫ್ ದ ಮೆಮೊರೇಬಲ್ ಜಾಗ. ಸೊ ಎಲ್ಲರೂ ನೀವು ಹಂಗೆ ಕಮೆಂಟ್ಸ್ ಹಾಕ್ತೀರಾ ಇಲ್ಲಿ ಜಾಗ ಅಂತ. ಯಾಕಂದರೆ ಜಾಗ ಹೇಳಿದ ತಕ್ಷಣ ನಿಜವಾಗ್ಲೂ ಅಡ್ರೆಸ್ಸು ಕೊಡೋಕ್ಕಾಗಲ್ಲ. ಯಾಕಂದರೆ ಇದು ಅನ್ಎಕ್ಸ್ಪೆಕ್ಟ್ ಪ್ಲೇಸು. ಯಾವುದೇ ಥರ ಲೊಕೇಶನ್ ಇಲ್ಲಾಂದರೆ ಯಾವುದೇ ಥರ ಇದಿಲ್ಲ. ಮತ್ತು ಇಲ್ಲಿ ಲೋಕಲ್ ಅವ್ರನ್ನ ನಾವು ಕೇಳ್ಕೊಂಡೇ ಬರಬೇಕು. ನಾವು ಲೋಕಲ್ ಅವ್ರನ್ನ ಕೇಳ್ಕೊಂಬಂದಿದ್ದು. ಜಾಗ ಮಾತ್ರ ಅದರಲ್ಲೂ ಲಾಸ್ಟಲ್ಲಿ ಇನ್ನೇನು ಮನೆಗೆ ಹೋಗಬೇಕು ಅಷ್ಟೇಗೆ ಗೋಲ್ಡನ್ ಅವರ್ಸು ಸಿಕ್ಕಿದ್ದು ಅಂತೂ ಸನ್ಸೆಟ್ಟು ನೆಕ್ಸ್ಟ್ ಲೆವೆಲು. ಅಲ್ಲಿಂದ ಬಂದರೆ ಏನು ಬ್ರೋ ಇದು ಮನೆಗೆ ಹೋಗ್ಬಿಡ್ತಾ ಇಲ್ಲ ಅಲ್ಲ? ಅಲ್ಲಿಂದ ಬಂದರೆ ಈ ಥರನಾ? ಅಲ್ಲ ಮನೆಗೆ ಹೋಗಕ್ಕೆ ಬಿಡ್ತಾಯಿಲ್ಲ, ಸ್ಟೇಗೆ ಹೋಗೋಣ ಅಂದರೆ. ಅಲ್ಲ ಏನು ಗುರು ಇದು? ಒಂದ್ರ ಮೇಲೆ ಒಂದು ಈ ಥರ ವ್ಯೂಗಳು ಸಿಕ್ಕಿದ್ರೆ ನಾವು ಹೆಂಗೆ ನಮ್ಮಂಥವ್ರು ಬಡಪಾಯಿಗಳು ನೇಚರ್ ಲವರ್ಸ್ಗಳು ಎಲ್ಲೋಬೇಕು? ಅಲ್ಲಿಂದ ಬಂದರೆ ಆ ಥರ ಸ್ವರ್ಗ, ಇಲ್ಲೊಂದರೆ ಬಂದರೆ ಈ ಥರ ಸ್ವರ್ಗ. ಒಂದ್ರ ಮೇಲೆ ಒಂದು 1 by 1 ಅಂತ ಬರ್ತಾನೆ ಇದೆ. ನೆಕ್ಸ್ಟ್ ಲೆವೆಲು ಸೂಪರ್. ಸೊ ಫೈನಲಿ
ನಾವು ಹೋಮ್ ಸ್ಟೇಗೆ ಬಂದು ನಾವು ಸ್ಟೇ ಮಾಡಿದ್ದ ಜಾಗಕ್ಕೆ ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇತ್ತು ಮಾತ್ರ. ನೆಕ್ಸ್ಟ್ ಲೆವೆಲ್ಲು ಆಫ್ ರೋಡು, ಮಳೆನೂ ಸಿಕ್ತು, ಒಳ್ಳೆ ಫಾಗು, ಆ ಗೋಲ್ಡನ್ ಅವರ್ಸು, ಸನ್ಸೆಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಸ್ಟೇಗೆ ಬಂದಿದ್ದೀವಿ. ಈಗ ನಾರ್ಮಲಿ ಫ್ರೆಶ್ ಅಪ್ ಆಗಿಬಿಟ್ಟು ಪಾರ್ಟಿ ಅಷ್ಟೇ. ಸಿಗೋಣ ಮತ್ತೊಂದು ಲಾಗಲ್ಲಿ. ಇದಾ? ಹಾಂ ಹೇಳಿದರು.